ಕಾಡ್ತಾ ಇದೆಯಾ ಈಗ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ದರ್ಶನ್ ಅವರು ತಾಯಿಯ ಬಳಿ ಏನು ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತೆ. ನನ್ನದು ಸಾಯಿಸೋ ಮನಸ್ಸಲ್ಲ, ಏನೋ ಮಾಡೋಕ್ ಹೋಗಿ ಏನೋ ಆಯ್ತು ಬಿಡಿ, ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬ ಇದ್ದಾನೆ ನೋಡ್ಕೋತಾನೆ, ಹೊರಗಡೆಗೆ ಹೋದ್ಮೇಲೆ ರೇಣುಕಾಸ್ವಾಮಿ ಕುಟುಂಬನ ಭೇಟಿ ಆಗ್ತೀನಿ, ಸಹಾಯ ಮಾಡ್ತೀನಿ ಅಂತ ಬಳ್ಳಾರಿ ಜೈಲು ಸಿಬ್ಬಂದಿಯ ಜೊತೆಗೆ ಆರೋಪಿ ದರ್ಶನ್ ಪಶ್ಚಾತ್ತಾಪದ ಮಾತನ್ನ ಆಡಿದ್ದಾರೆ ಅನ್ನುವಂಥದ್ದು. ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬ ಇದ್ದಾನೆ ನೋಡ್ಕೋತಾನೆ, ಏನೋ ಮಾಡಕ್ ಹೋಗಿ ಏನೋ ಆಯ್ತು ಬಿಡಿ. ಹೊರಗಡೆಗೆ ಬಂದ ಮೇಲೆ ಅವರು ರೇಣುಕಾಸ್ವಾಮಿ ಕುಟುಂಬವನ್ನು ಭೇಟಿ ಕೂಡ ಆಗ್ತಾರಂತೆ, ಸಹಾಯ ಕೂಡ ಮಾಡ್ತಾರಂತೆ. ಸೊ ಬಳ್ಳಾರಿ ಜೈಲು ಸಿಬ್ಬಂದಿಯ ಜೊತೆಗೆ ಆರೋಪಿ ದರ್ಶನ್ ಪಶ್ಚಾತ್ತಾಪದ ಮಾತನ್ನ ಆಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ನನ್ನ ಸಹೋದ್ಯೋಗಿ ಅಂಬರೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಪಶ್ಚಾತ್ತಾಪದ ಮಾತುಗಳು ಪರಪ್ಪನ ಅಗ್ರಹಾರದಲ್ಲೂ ಇದ್ದಾಗಲೂ ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಆಮೇಲೆ ಅವರ ನಡವಳಿಕೆಗಳು ಹೇಗಿತ್ತು ಅನ್ನುವಂಥದ್ದು ಫೋಟೋಗಳ ಮೂಲಕವಾಗಿ ಆಚೆ ಬರ್ತಾ ಇತ್ತು. ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಿದ್ದು. ಬಳ್ಳಾರಿಯಲ್ಲಿದ್ದಾಗಲೂ ಕೂಡ ಮೊನ್ನೆ ಅವರು ಬರಬೇಕಾದ್ರೆ ಮಧ್ಯಭಾಗದ ಬೆರಳನ್ನು ತೋರಿಸ್ಕೊಂಡೆಲ್ಲ ಬಂದರು, ಇನ್ನೂ ಇಳಿದಿಲ್ವಾ ಅನ್ನುವಂಥ ಮಾತುಗಳು ಕೂಡ ಚರ್ಚೆಗೆ ಎಡೆ ಮಾಡಿಕೊಡ್ತು. ಈಗ ನಿಜವಾಗಿಯೂ ಪಶ್ಚಾತ್ತಾಪ ಇದೆ ಅನ್ನುವಂಥ ಮಾತುಗಳು ಬರ್ತಾ ಇರಬೇಕಾದ್ರೆ ಇದು ನಂಬಬೇಕಾ ಈಗ ಸದ್ಯಕ್ಕೆ ಅನ್ನುವಂಥ ಮಾತುಗಳು ಬರುತ್ತೆ. ಖಂಡಿತ ಅರುಣ್, ನನ್ನವರು ನನ್ನ ಜೊತೆಗೆ ಇಲ್ಲ ಅನ್ನುವಾಗ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಹೀಗಾಗಿ ಆರೋಪಿ ದರ್ಶನ್ ಅವರು ತನ್ನವರೆಲ್ಲರನ್ನೂ ಸಹಿತ ದೂರ ಇದ್ದಾರೆ, ಬಂದಾಗ ಮಾತ್ರ ಭೇಟಿ ಆಗ್ಬೇಕು, ಆದ್ರೆ ಜೊತೆಗೆ ನನ್ನವ್ರು ಯಾರು ಇಲ್ಲ ಅನ್ನುವಂಥ ನೋವು ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿ ಕುಟುಂಬಸ್ಥರ ನೋವು ಸಹಿತ ಬಹುಶಃ ಅವರಿಗೆ ಇದೀಗ ಅರ್ಥ ಆಗಿರ್ಬೋದು. ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾದ್ಮೇಲೆ ಇದೇ ಕಾರಣಕ್ಕೋಸ್ಕರ ಜೈಲಿನ ಸಿಬ್ಬಂದಿಗಳ ಬಳಿಯೂ ಕೂಡ ಒಂದಿಷ್ಟು ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ರೆ, ನಂದು ಸಾಯಿಸುವಂತ ಮನಸ್ಸಲ್ಲ, ಆದ್ರೆ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತು, ಆದ್ರೆ ಈ ಕೊಲೆ ಪ್ರಕರಣದಲ್ಲಿ ನನ್ನದೇನೂ ಕೂಡ ಪಾತ್ರ ಇಲ್ಲ ಅನ್ನುವಂತ ರೀತಿ ಒಂದಿಷ್ಟು ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ. ಅದ್ರ ಜೊತೆಗೆ ಅಂದ್ರೆ ತದನಂತರದಲ್ಲಿ ನಾನು ಇಲ್ಲಿಂದ ಬಿಡುಗಡೆ ಆದ್ಮೇಲೆ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಆಗ್ತೀನಿ, ಅವ್ರ ಕುಟುಂಬಸ್ಥರಿಗೆ ನಾನು ಕೂಡ ಸಾಂತ್ವನ ಹೇಳ್ತೀನಿ, ಮತ್ತೆ ಸಹಾಯವನ್ನು ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ದರ್ಶನ್ಗೆ ಪಶ್ಚಾತ್ತಾಪ ಕಾಡ್ತಾ ಇರೋದ್ರ ಹಿಂದೆನೂ ಕೂಡ ಹಲವಾರು ಕಾರಣಗಳಿದ್ದಾವೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಈ ರೀತಿಯ ಸಮಸ್ಯೆ ಆಗಿರ್ಲಿಲ್ಲ, ಎಲ್ಲರ ಜೊತೆಗೂ ಕೂಡ ಒಡನಾಟ ಇತ್ತು, ಎಲ್ಲರ ಜೊತೆಗೆ ಬೆರೀತಾ ಇದ್ರು. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಆ ರೀತಿ ವ್ಯವಸ್ಥೆ ಇಲ್ಲ, ಏಕಾಂಗಿ ಆಗಿದ್ದಾರೆ. ನಮ್ಮನವ್ರು ಯಾರು ತನ್ನವ್ರು ಯಾರು ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ನನ್ನವ್ರ ಜೊತೆಗಿಲ್ಲದೆ ಇದ್ದಾಗ ಯಾವ ರೀತಿ ನೋವಾಗುತ್ತೆ ಅನ್ನುವಂಥದ್ದು ಬಹುಶಃ ದರ್ಶನ್ ಅವರಿಗೆ ಅರಿವಾಗಿದೆ. ಇದೇ ಕಾರಣಕ್ಕೋಸ್ಕರ ಪಶ್ಚಾತ್ತಾಪದ ಮಾತುಗಳನ್ನು ಇದೀಗ ಜೈಲಿನ ಸಿಬ್ಬಂದಿಗಳ ಮುಂದೆ ಹೇಳಿರುವಂತದ್ದು. ಅರುಣ್. ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.